ಥ್ಯಾಂಕ್ ಯು ಆದಿತ್ಯ. ಆದಿತ್ಯ, ಆ ಡಬ್ಬ ಏನು? ಅದ್ರಲ್ಲಿ ಏನಿದೆ? ಅದನ್ನ ಡಬ್ಬ ಅನ್ಬಾರ್ದು ಅಜ್ಜಿ, ಗಿಫ್ಟ್ ಅನ್ಬೇಕು. ಏನೋ ಒಂದು ಬಿಡು. ನಮ್ ಕಾಲದಲ್ಲಿ ನೇರವಾಗಿ ತೋರಿಸಿ ಕಾಣಿಸೋ ಹಾಗೆ ಕೊಡ್ತಿದ್ರು. ಇವಾಗೆಲ್ಲ ಕಾಗದದಲ್ಲಿ ಸುತ್ತಬಿಟ್ಟು ಗಿಫ್ಟು ಅಂತ ಕೊಡ್ತಾರೆ. ಹೇಗಿದ್ರೆ ಏನಂತೆ ಬಿಡಿ. ಅಷ್ಟಕ್ಕೂ ಆದಿತ್ಯ, ಆ ಡಬ್ಬದಲ್ಲಿ ಏನಿದೆ? ಗೋಲ್ಡಾ, ಡೈಮಂಡ್ಸಾ, ಪ್ಲಾಟಿನಮ್ಮ ಇಲ್ಲ ಯುರೇನಿಯಮ್ಮ? ಡ್ರೆಸ್ ಅಂಕಲ್. ಡ್ರೆಸ್ಸಾ? ಓಪ್ಪ. ಇದು ಅಂಥ ಇಂಥ ಡ್ರೆಸ್ ಅಲ್ಲ. ನೀವ್ ಯಾವತ್ತೂ ನೋಡದೆ ಇರುವಂಥದ್ದು, ನೀವು ಊಹೆ ಮಾಡದೆ ಇರುವಂಥದ್ದು. ಅಪ್ಪ. ಅಷ್ಟು ಒಳ್ಳೆ ಡ್ರೆಸ್ಸಾ? ಎಸ್, ಜಸ್ಟ್ ನೋಡ್ತಿದ್ರೇನೆ ನಿಮ್ಗೊಂದು ಥ್ರಿಲ್ ಫೀಲಿಂಗ್ ಬರುತ್ತೆ. ಆ ಡ್ರೆಸ್ಸಲ್ಲಿ ಆದ್ಯ ನೋಡಿದ್ರೆ ನಿಮಗಂತೂ ಹುಚ್ಚೆ ಹಿಡ್ದು ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಆದ್ಯಾಗದು. ಆ ಡ್ರೆಸ್ನೇನಾದ್ರೂ ಬಂಗಾರದಲ್ಲಿ ಮಾಡಿಸ್ಕೊಂಡು ಬಂದಿದ್ದಾನ ಹೇಗೆ? ಒರಿಜಿನಲ್ ಬಂಗಾರ ಕಣೆ. ಏನಾದ್ಯ, ಒಂದ್ಸಲ ಓಪನ್ ಮಾಡು. ಓಪನ್ ಇಟ್ ಆದ್ಯ, ಓಪನ್ ಮಾಡಿ ತೋರ್ಸು. ನನ್ನ ಸೆಲೆಕ್ಷನ್ ಏನು ಅಂತ ಇವ್ರಿಗೂ ಅರ್ಥ ಆಗುತ್ತೆ. ನನ್ನ ಅಭಿರುಚಿ ಇವ್ರಿಗೆಲ್ರಿಗೂ ಇನ್ಸ್ಪಿರೇಷನ್, ಐ ಮೀನ್ ಆದರ್ಶ ಆಗತ್ತೆ. ನೋಡಿದ್ಯಾ ಮಾವ, ಆದ್ಯ ಇವಾಗ್ಲೂ ಕೂಡ ನೀನ್ ಕೊಟ್ಟಿರೋ ಸೀರೆನೆ ನೋಡ್ತಾ ಕೂತಿದ್ದಾಳೆ. ಮತ್ತೆ ನಾನ್ ಕೊಟ್ಟಿರೋ ಸೀರೆ ನೋಡದ್ಬಿಟ್ಟು ಆ ಅಮೆರಿಕಾದವ್ನು ಕೊಟ್ಟಿರೋ ಆ ಬಟ್ಟೆಗಳನ್ನ ನೋಡಕ್ಕಾಗುತ್ತಾ ಹೇಳು? ಚೀ ಚಿ 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 ಚಿ, ಅದೆಂತ ಟೇಸ್ಟೋ ಒಂದು. ಅಮೆರಿಕಾಯಿಂದ ಬಂದು ಆದ್ಯನ್ ಮರ್ಯಾದೆ ತೆಗೆದ್ಬಿಟ್ಟ. ಏನೋ ನಾನು ಇದ್ದಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ನಾನು ಆ ಸೀರೆ ಕೊಟ್ಟಿದ್ದಕ್ಕೆ ಎಲ್ಲರೂ ಸ್ವಲ್ಪ ಸಮಾಧಾನ ಆಗಿದ್ದು. ಇಲ್ಲ ಅಂದಿದ್ರೆ ಏನೇನಾಗ್ತಿತ್ತೋ ಗೊತ್ತಿಲ್ಲ. ಅಬ್ಬಬ್ಬಬ್ಬಬ್ಬ, ಈ ಅಮೆರಿಕಾದವ್ರಿಗೆ ನಮ್ ಪ್ರೀತಿ ವಾತ್ಸಲ್ಯ ಯಾವುದು ಗೊತ್ತಿಲ್ಲ. ನನ್ನಂತವನ್ನ ಕಸದ ಜಾಗದಲ್ಲಿ ಇಡ್ತಾರೆ. ಆ ಆದಿತ್ಯನ್ ತರ ಮಿಕ್ಕಿ ಮೌಸ್ನ ನಂಬಿ ತಲೆ ಮೇಲೆ ಕೂರಿಸ್ಕೋತಾರೆ. ಇವಾಗ್ಲೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಒಳ್ಳೇದು ರಾಜಿ. ಯಾರು ಏನು ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ ಸಾಕ್ ಮಾಡ್ತೀಯಾ? ಏನ್ ಗುರ್ತಿಸ್ಬೇಕು? ಏನ್ ಅರ್ಥ ಮಾಡ್ಕೋಬೇಕು? ನೀನ್ ಮಾಡಿದ ಕೆಟ್ಟ ಕೆಲ್ಸನ ಅಥವಾ ನೀನ್ ಮಾಡಿದ ಕೆಟ್ಟ ಪ್ಲಾನ್ನ? ಆದ್ಯ, ಕೆಟ್ಟ ಪ್ಲಾನು ಕೆಟ್ಟ ಕೆಲಸ ಏನ್ ಮಾತಾಡ್ತಿದ್ಯಾ? ನಾಟಕ ಮಾಡ್ಬೇಡ. ಅದನ್ನ ತಂದಿರೋದು ನೀನು. ಅದನ್ನ ಬದಲಾಯಿಸಿ ಆದಿತ್ಯನೇ ಅದನ್ನ ತಂದಿರೋ ಹಾಗೆ ಮಾಡಿದ್ದು ನೀನು. ಪಾಪ ಯಾವ ತಪ್ಪನ್ನು ಮಾಡದೇ ಇರೋ ಆದಿತ್ಯನ ತಪ್ಪು ಮಾಡಿರೋನ ಹಾಗೆ ಎಲ್ರ ಮುಂದೆ ನಿಲ್ಸಿ ಅವನಿಗೆ ಅವಮಾನ ಮಾಡಿರೋದು ನೀನು. ಆದ್ಯ, ನೀನ್ ಏನ್ ಮಾತಾಡ್ತಿದ್ಯಾ? ನಾನ್ ಯಾಕೆ ಹಾಗೆ ಮಾಡ್ಲಿ? ಸೀನು, ನನ್ ಮೇಲೆ ಆಣೆ ಇಟ್ಟು ಹೇಳು, ನಾನ್ ಹೇಳ್ತಾ ಇರೋದು ಸುಳ್ಳು ಅಂತ. ಯಾಕೆ ಮಾತಾಡ್ತಿಲ್ಲ ಮಾವ? ಆದ್ಯ ಹೇಳ್ತಾ ಇರೋದು ಸುಳ್ಳಲ್ಲ ಅಲ್ವಾ? ನಿನಗಿನ್ನೂ ಅರ್ಥ ಆಗ್ತಿಲ್ವಾ ರಾಜಿ?
ಆ ಬಾಕ್ಸ್ ನ ಆದಿತ್ಯ ತಂದಿರೋದು. ಸೇಮ್ ಕಲರ್ ಗಿಫ್ಟ್ ಪ್ಯಾಕ್ ನ ಮಾಡಿಸ್ಕೊಂಡ್ ಬಂದು ಆ ಗಿಫ್ಟ್ ನ ಬದಲಾಯಿಸಿ ಆದಿತ್ಯನ ತಪ್ಪಿತಸ್ಥನ್ ಮಾಡಿ ದೊಡ್ಡ ಡ್ರಾಮಾ ಮಾಡಿದಾನೆ. ನೆನ್ಪಿಟ್ಕೋ ಸೀನು, ನೀನ್ ಎಲ್ರ ಮುಂದೆ ಅವಮಾನ ಮಾಡಿದ್ದು ಆದಿತ್ಯನಿಗ್ ಮಾತ್ರ ಅಲ್ಲ, ನನಗೂ ಕೂಡ. ಆದ್ಯ, ನಿನ್ನ ಯಾಕೆ ನಾನು ಇನ್ಸಲ್ಟ್ ಮಾಡ್ಲಿ? ಏನೋ ಇಂಪ್ರೆಸ್ ಮಾಡೋಣ ಅಂತ. ಇಂಪ್ರೆಸ್? ಇದಾ ಇಂಪ್ರೆಸ್? ಏನಾಗಿದೆ ನಿನ್ ಮೈಂಡ್ಗೆ? ಆದಿತ್ಯ ನನಗೋಸ್ಕರ ಬಂದಿರೋ ವ್ಯಕ್ತಿ. ಈ ಮನೆಯಲ್ಲಿ ಅವನು ನನಗ್ ಗೊತ್ತಿರೋನು. ಅವನಿಗೆ ಅವಮಾನ ಆದ್ರೆ ಅದು ನನಗೆ ಅವಮಾನ ಮಾಡ್ದ ಹಾಗೆ. ಅವನಿಗೇನಾದ್ರೂ ನೋವು ಕೊಟ್ರೆ ಅದು ನನಗೂ ಕೊಟ್ಟ ಹಾಗೆ. ಇಷ್ಟನ್ನು ಕೂಡ ಯೋಚನೆ ಮಾಡದೆ ಮಾಡ್ಬಿಟ್ಯಾ ನೀನು? ಸಾರಿ ಆದ್ಯ. ಛೇ, ಎಂತ ಕೆಲಸ ಮಾಡಿದೆ ಮಾವ. ಆದ್ಯನ್ ದೃಷ್ಟಿಲಿ ಆದಿತ್ಯಂಗಿಂತ 10 ಮೆಟ್ಲು ಎತ್ತರದಲ್ಲಿ ಕಾಣಿಸ್ಬೇಕು ಅಂತ ಹೇಳಿ 1000 ಮೆಟ್ಲು ಕೆಳಗಿಳಿದ್ಬಿಟ್ಯಲ್ಲ. ನಿಜವಾದ ಪ್ರೀತಿ ನಿಜನ ಯಾವತ್ತೂ ಒಪ್ಕೊಳ್ಳುತ್ತೆ ಮಾವ, ಈ ಥರ ಚೀಟಿಂಗ್ನ ಅಲ್ಲ. ನೋಡು, ನಿನ್ನ ಹತ್ರ ಟೈಮ್ ಕೂಡ ಇಲ್ಲ. ಇರೋ 1 ದಿನದಲ್ಲೇ ಅರ್ಧ ದಿನ ಕೆಲ್ಸಕ್ಕೆ ಬಾರ್ದೇ ಇರೋ ಹಾಗಾಗೋಯ್ತು. ಉಳ್ದಿರೋ ದಿನದಲ್ಲಾದ್ರೂ ನೀನು ಸಿನ್ಸಿಯರ್ ಆಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು ಮಾವ.